ದೇವರ ವಾಕ್ಯ ಹೇಳ್ತದೆ. ನೀವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ನೀವು 4ನೇ ಅಧ್ಯಾಯ 5ನೇ ವಚನ, ಕಾಲಕ್ಕೆ ಮುಂಚೆ ಯಾವುದನ್ನ ಕುರಿತು ತೀರ್ಪು ಮಾಡಬೇಡಿರಿ, ಕ್ರಿಸ್ತನು ಬರುವ ತನಕ ತಡೆಯಿರಿ. ಆತನು ಕತ್ತಲೆಯಲ್ಲಿರುವ ಸಂಗತಿಯನ್ನು ಬೆಳಕಿಗೆ ತರ್ತಾನೆ, ನಮ್ಮ ಹೃದಯದ ಆಲೋಚನೆಗಳನ್ನು ಹೊರತರ್ತಾನೆ. ಆಗ ಪ್ರತಿಯೊಬ್ಬನಿಗೂ ಸಹ ದೇವರಿಂದ ಬರತಕ್ಕಂಥ ಪ್ರತಿಫಲ ಹೊಂತೇವೆ ಎಂಬುದಾಗಿ. ಇವತ್ತು ನಾನು ನೀನು ಹೇಗೆ ತೀರ್ಪು ಮಾಡ್ತೇವೆ ಅಂದರೆ, ಹೊರಗಿನ ತೋರಿಕೆಯಲ್ಲಿ ಜನರನ್ನು ನೋಡುವಾಗಲೇ ಅವನು ಹೀಗೆ ಎಂಬುದಾಗಿ ಹೇಳ್ತೇವೆ. ಅದು ಸುಳ್ಳು ಪ್ರಿಯರೇ. ದೇವರು ನಮ್ಮ ಒಳಗೆ ನೋಡ್ತಾನೆ. ನೋಡಿ, ಒಂದು ದೃಷ್ಟಾಂತ ಇದೆ. ಅಂದರೆ ಒಂದು ನಡೆದಂಥ ಘಟನೆ. ಒಬ್ಬ ತಾಯಿ ಒಂದು ಮಗು 2 ಕೈಯಲ್ಲಿ ಆ್ಯಪಲ್ನ ಇಟ್ಕೊಂಡಿತ್ತು, 2 ಕೈಯಲ್ಲಿ. ಆ ಸೇಬನ್ನಿಡುವಾಗ ತಾಯಿ ಕೇಳ್ತಾರೆ, ಮಗುವೇ ನನಗೊಂದು ಆ್ಯಪಲ್ ಕೊಡು ಎಂಬುದಾಗಿ. ಆಗ ಮಗು ಒಂದು ಕೈಯಲ್ಲಿದ್ದದನ್ನು ತಿಂತದೆ ಮತ್ತು ಇನ್ನೊಂದು ಕೈಯಲ್ಲಿರೋದನ್ನು ಕಚ್ತದೆ. ಆಗ ಅವರ ಸ್ನೇಹಿತರೆಲ್ಲ ಹೇಳ್ತಾರೆ, ನಿನ್ನ ಮಗು ಏನು ಸ್ವಾರ್ಥಿನೇ, ನಿನ್ನ ಮಗು ಎಷ್ಟು ಕೆಟ್ಟದೆ, ಎಂಥ ಕೆಟ್ಟ ಬುದ್ಧಿ ನೋಡು, ನೀನು ಕೊಡಬೇಕು ಅಂತ 2 ತಿಂತು ಅಂತ. ಆ ಮಗು ತಿಂದ ಮೇಲೆ, ಅಮ್ಮ ಈ ಕಡೆದು ಸ್ವೀಟ್ ಇದೆ ತಗೋ ಅಂತ ಕೊಡ್ತದೆ. ಇವತ್ತು ನಮ್ಮ ಜೀವನದಲ್ಲಿ ಅನೇಕ ವೇಳೆ ಹೊರಗಿನ ತೋರಿಕೆಯಲ್ಲಿ ನಾವು ಒಬ್ಬರನ್ನ ತೀರ್ಪು ಮಾಡಿಬಿಡ್ತೀವಿ, ಇವರು ಹೀಗೆ ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅದು ಸುಳ್ಳಾಗಿರ್ತದೆ. ಕರ್ತನ ಬರೆಯುವ ತನಕ ತಡೆಯೋಣ.